ನಮಸ್ಕಾರ ರೈತ ಬಂಧುಗಳೇ. ಮಳೆಗಾಲ ಬಂತು ಅಂದರೆ ಅಡಿಕೆ, ತೆಂಗು, ಕಾಳುಮೆಣಸು, ಬಾಳೆ ಸೇರಿದಂತೆ ಹಲವಾರು ಬೆಳೆಗಳಲ್ಲಿ ಈ ಬೇರು ಹುಳುಗಳ ಸಮಸ್ಯೆ ಎನ್ನುವಂಥದ್ದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು. ಹಲವಾರು ರೈತರು ಈ ಬೇರು ಹುಳದ ಸಮಸ್ಯೆಗೆ ಹೆಚ್ಚಾಗಿ ಈ ರಾಸಾಯನಿಕವನ್ನೇ ಬಳಸ್ತಾರೆ. ಆದರೆ ನಿಮಗೆ ಗೊತ್ತಾ, ಕೇವಲ ಒಂದು ನೈಸರ್ಗಿಕ ಉತ್ಪನ್ನವನ್ನು ಬಳಸುವುದರಿಂದ ಬೇರು ಹುಳದ ಒತ್ತಡವನ್ನು ನಾವು ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯವನ್ನು ಕೂಡ ಸುಧಾರಿಸಬಹುದು. ಅದು ಕೂಡ ನೈಸರ್ಗಿಕವಾಗಿ ಒಂದು ಸಾವಯವ ವಿಧಾನದಲ್ಲಿ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಬೇವಿನ ಹಿಂಡಿ. ಆದರೆ ಬೇವಿನ ಹಿಂಡಿ ಬೇರು ಹುಳದ ಮೇಲೆ ಹೇಗೆ ಕೆಲಸ ಮಾಡ್ತದೆ, ಇನ್ನು ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು, ಯಾವ ಸಮಯದಲ್ಲಿ ಇದನ್ನು ಬಳಸಬೇಕು, ಇದೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ತುಂಬ ಜನ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ. ಇಂಥ ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಒಂದು ಹುಮ್ಮಸ್ ಬರ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಈ ಬೇರು ಹುಳುಗಳಂದರೆ ನಿಮಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಲವಾರು ಬಾರಿ ರೈತರು ಗಿಡಗಳು ಹಳದಿ ಆಗ್ತಿದೆ ಅಥವಾ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ, ಇಳುವರಿ ಕಡಿಮೆ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಅವರು ಹೆಚ್ಚಾಗಿ ಗೊಬ್ಬರದ ಕೊರತೆ ಇರ್ಬೋದು ಅಂತಾನೆ ಯೋಚಿಸ್ತಾರೆ. ಆದರೆ ಕೆಲವೊಮ್ಮೆ ಸಮಸ್ಯೆ ಗೊಬ್ಬರದ ಕೊರತೆ ಅಲ್ಲ, ಸಮಸ್ಯೆ ಮಣ್ಣಿನ ಒಳಗಡೆ ಅಡಗಿರುವಂಥ ಈ ಬೇರು ಹುಳುಗಳು ಅಥವಾ ನೆಮಟೋಡ್ಗಳದ್ದು ಆಗಿರ್ತದೆ. ಈ ಬೇರು ಹುಳುಗಳು ಮಣ್ಣಿನ ಒಳಗಡೆ ಇರೋದ್ರಿಂದ ನಮಗೆ ಸಾಮಾನ್ಯವಾಗಿ ಇದನ್ನು ಅಬ್ಸರ್ವ್ ಮಾಡೋದು ಕೂಡ ತುಂಬ ಕಷ್ಟಕರ. ಈ ಬೇರು ಹುಳುಗಳು ಮಾಡುವ ಹಾನಿ ಅನ್ನುವಂಥದ್ದು ಬಹಳ ಚಿಕ್ಕದೇನಲ್ಲ, ಇದು ಬಹಳ ದೊಡ್ಡ ಒಂದು ತೊಂದರೆ. ಅಡಿಕೆ ರೈತರಿಗಂತೂ ಈ ಬೇರು ಹುಳುಗಳ ತೊಂದರೆ ಎನ್ನುವಂಥದ್ದು ಒಂದು ಕಾಡುವ ಸಮಸ್ಯೆ ಅಂತಾನೆ ಹೇಳ್ಬೋದು. ಬೇರು ಹುಳುಗಳು ಈ ಗಿಡದ ಬೇರುಗಳೇ ಒಂದು ಗಿಡದ ಜೀವನಾಡಿ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಗಿಡಕ್ಕೆ ಬೇಕಾಗಿರುವ ನೀರು, ಸಾರಜನಕ ಅಥವಾ ರಂಜಕ ಇರ್ಬೋದು, ನಿಮ್ಮ ಯಾವುದೇ ಪೊಟ್ಯಾಶ್, ಯೂರಿಯಾ ಏನೇ ಹಾಕಿದ್ರು ಕೂಡ, ಇತರ ಪೋಷಕಾಂಶಗಳನ್ನೆಲ್ಲವನ್ನೂ ಹಾಕಿದ್ರು ಕೂಡ ಅದು ಬೇರುಗಳ ಮುಖಾಂತರವೇ ಗಿಡಕ್ಕೆ ಸೇರ್ತದೆ. ಆದರೆ ಬೇರು ಹುಳುಗಳು ಈ ಬೇರುಗಳನ್ನೇ ಚುಚ್ಚಿ ಹಾನಿಗೊಳಿಸುವುದರಿಂದ ಕೆಲವೊಮ್ಮೆ ಗಂಟುಗಳಂಥ ರಚನೆಗಳನ್ನು ಈ ಬೇರು ಹುಳುಗಳು ಬೇರಿನಲ್ಲಿ ಉಂಟು ಮಾಡುವುದರಿಂದ ಹೆಚ್ಚಿನ ಸಂದರ್ಭದಲ್ಲಿ ಗಿಡಕ್ಕೆ ಆಹಾರ ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಅದರ ಜೊತೆ ಬೇರು ಹುಳುಗಳು ಜಾಸ್ತಿ ಆಗಿದ್ದರೆ ನಿಮ್ಮ ಗಿಡ ಏನಿರ್ತದೆ ಅದನ್ನು ಅಲ್ಲಾಡಿಸಿದ್ರೆ ಬೀಳುವ ಹಂತಕ್ಕೆ ಕೂಡ ಬಂದಿರ್ತದೆ. ಇದು ಉದಾಹರಣೆ ಅಂತ ಅಲ್ಲ, ಇದು ಆಗುವಂಥ ಒಂದು ಸಮಸ್ಯೆ. ಹೆಚ್ಚಿನವರು ಇದನ್ನು ಅನುಭವಿಸಿ ಕೂಡ ಇದ್ದಾರೆ, ಈ ನನ್ನ ವಿಡಿಯೋಗಳನ್ನು ನೋಡ್ತಾ ಇರುವವರು. ಇದೆಲ್ಲ ಸಮಸ್ಯೆಯಿಂದ ಹೋರಾಡಲಿಕ್ಕೆ ನಮಗೆ ಈ ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ ಅನ್ನುವಂಥದ್ದು ಒಂದು ಬಹಳವಾಗಿ ಸಹಾಯ ಮಾಡುವಂಥದ್ದು. ನಾನಿವತ್ತು ನಿಮಗೆ ಈ ಬೇವಿನ ಹಿಂಡಿಯನ್ನು ಹೇಗೆ ಬಳಸಬೇಕು, ಇನ್ನು ಯಾವೆಲ್ಲ ಕ್ವಾಲಿಟಿಯ ಬೇವಿನ ಹಿಂಡಿ ಇದೆ, ನೀವು ಯಾವ ಕ್ವಾಲಿಟಿ ಬಳಸಿದರೆ ಉತ್ತಮ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಮೇಯ್ನಾಗಿ ಬೇವಿನ ಹಿಂಡಿ ಅಂದರೆ ಏನು ಅಂತ ನೋಡುವುದಾದರೆ, ಬೇವಿನ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವ ಭಾಗವನ್ನು ನಾವು ಬೇವಿನ ಹಿಂಡಿ ಅಂತ ಕರಿತೇವೆ. ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಇದು. ಇದರಲ್ಲಿ ಕೂಡ ಅನೇಕ ಕ್ವಾಲಿಟಿಯ ಬೇವಿನ ಹಿಂಡಿ ಸಿಗ್ತದೆ. ನಾನಿಲ್ಲಿ ಬಳಸ್ತಾ ಇರುವಂಥದ್ದು ನೀವು ಇಲ್ಲಿ ಏನು ನೋಡ್ಬೋದು, ಇದು ಫಸ್ಟ್ ಗ್ರೇಡ್ ಕ್ವಾಲಿಟಿಯ ಒಂದು ಬೇವಿನ ಹಿಂಡಿ. ಇದು ಆ್ಯಕ್ಚುಲಿ ಬೇವಿನ ಬೀಜದಿಂದ ಡೈರೆಕ್ಟ್ ಹಿಂಡಿ ಮಾಡಿರುವಂಥದ್ದು. ಇನ್ನೊಂದು ಬೇವಿನ ಎಣ್ಣೆ ತೆಗೆದ ಮೇಲೆ ಬೇವಿನ ಹಿಂಡಿ ಮಾಡ್ತಾರೆ. ಅದು ನಿಮಗೆ ಸಾಮಾನ್ಯವಾಗಿ ಈ ನಾನು ಸ್ಕ್ರೀನಲ್ಲಿ ಏನು ತೋರಿಸ್ತಿದ್ದೇನೆ ಈ ರೀತಿ ಇರ್ತದೆ, ಸ್ವಲ್ಪ ಏನು ಗಟ್ಟಿಯಾಗಿರ್ತದೆ. ಅದ್ರ ಜೊತೆನೆ ಇದನ್ನು ನೀವು ಪುಡಿ ಮಾಡಿ ಹಾಕಬೇಕಾಗ್ತದೆ. ಬಟ್ ಈಗ ನಾನು ಏನು ಯೂಸ್ ಮಾಡ್ತಾ ಇದ್ದೇನೆ ಆ ಹಿಂಡಿ ಪುಡಿ ಆಗಿನೇ ಬಂದಿರುತ್ತೆ, ಪುಡಿ ಮಾಡುವ ಅವಶ್ಯಕತೆ ಏನು ಇರುವುದಿಲ್ಲ. ಬಹಳಷ್ಟು ರೈತರು ಇದನ್ನು ಕೇವಲ ಸಾವಯವ ಗೊಬ್ಬರ ಅಂದ್ಕೊಳ್ತಾರೆ ಈ ಬೇವಿನ ಹಿಂಡಿಯನ್ನು. ಆದರೆ ವಾಸ್ತವವಾಗಿ ಬೇವಿನ ಹಿಂಡಿ ಕೇವಲ ಒಂದು ಗೊಬ್ಬರ ಮಾತ್ರವಲ್ಲ, ಇದು ಮಣ್ಣಿನ ಆರೋಗ್ಯವನ್ನು ಒಂದು ಸುಧಾರಿಸುವುದರ ಜೊತೆಗೆ ಕೆಲವು ಮಣ್ಣಿನ ಕೀಟಗಳು ಮತ್ತು ನೆಮಟೋಡ್, ಈ ಬೇವಿನ ಏನು ನಿಮ್ಮ ಬೇರು ಹುಳುಗಳ ಸಮಸ್ಯೆಯನ್ನು ಇದು ಕಡಿಮೆ ಮಾಡ್ತದೆ. ಮೇಯ್ನಾಗಿ ಬೇವಿನಲ್ಲಿ, ಬೇವು ಅಂತ ನೀವು ಕೇಳಿರ್ಬೋದು, ಇದರಲ್ಲಿ ಸ್ವಾಭಾವಿಕವಾಗಿ ಅಜಾಡಿರಾಕ್ಟಿನ್ ಮತ್ತು ನಿಂಬಿನ್ ಸಲಾನಿನ್ ಅನ್ನುವಂಥ ಒಂದು ಜೈವಿಕ ಸಂಯುಕ್ತಗಳಿರ್ತವೆ. ಈ ಸಂಯುಕ್ತಗಳು ನೆಮಟೋಡ್ ಅಂದರೆ ನಿಮ್ಮ ಬೇರು ಹುಳುಗಳು ಇವುಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯನ್ನು ತಡೆಯುವಲ್ಲಿ ಸಹಕಾರಿಯಾಗ್ತದೆ ಈ ಬೇವಿನ ಹಿಂಡಿ. ಇದು ಪ್ರೂವನ್ ಫ್ಯಾಕ್ಟ್ ಕೂಡ, ಈ ಬೇವಿನ ಹಿಂಡಿಯನ್ನು ಬಳಸುವಂಥದ್ದು ನಿಮ್ಮ ಬೇರು ಹುಳುಗಳ ವಿರುದ್ಧ. ಬೇವು ಹಿಂಡಿ ಯಾಕೆ ಪರಿಣಾಮಕಾರಿ ಅಂತ ನೀವು ಕೇಳಿದರೆ, ಒಂದು ಪ್ರಮುಖ ವಿಷಯ ಏನಂದರೆ, ಬೇವಿನ ಹಿಂಡಿ ಮಣ್ಣಿನಲ್ಲಿ ನಿಧಾನವಾಗಿ ಕೊಳೆತ ತನ್ನಲ್ಲಿರುವ ಜೈವಿಕ ಸಂಯುಕ್ತಗಳನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ನೆಮಟೋಡ್ ಅಂದರೆ ನಿಮ್ಮ ಬೇರು ಹುಳುಗಳಿಗೆ ಅನುಕೂಲಕರವಾದ ವಾತಾವರಣ ಕಡಿಮೆ ಆಗ್ತದೆ. ಈ ಬೇವಿನ ಹಿಂಡಿ ನಿಮಗೆ ಕಹಿಯಾಗಿರುವುದಂತ ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಈ ಕಹಿಯಾಗಿರುವಂಥ ಒಂದು ಫ್ಯಾಕ್ಟರ್ ಕೂಡ ಈ ಬೇರು ಹುಳುಗಳನ್ನು ಓಡಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ನಿಮಗೆ ಬೇವಿನ ಕಹಿಯಿಂದ ಹುಳುಗಳು ಬರಲ್ಲ ಅನ್ನೋದು ಸತ್ಯನಾ ಅಂತ ನಿಮಗೆ ಕೆಲವರಲ್ಲಿ ಡೌಟ್ ಕೂಡ ಇರ್ಬೋದು. ಬೇವಿನ ಹಿಂಡಿ ಹಾಕಿದರೆ ಅದರ ಕಹಿ ಗುಣದಿಂದ ಹುಳಗಳು ಬರುವುದಿಲ್ಲ ಅಂತ
ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುವುದು ಕೂಡ ಅಗತ್ಯವಾಗಿರುವಂಥದ್ದು. ಬೇವಿನ ಹಿಂಡಿ ಹಾಕಿದ ತಕ್ಷಣ ಎಲ್ಲ ಕೀಟಗಳು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಆದರೆ ಈ ಬೇರು ಹುಳುಗಳಿಗೆ ಈ ಬೇವಿನ ಹಿಂಡಿ ಅನ್ನುವಂಥದ್ದು ರಾಮಬಾಣ ಇದ್ದ ಹಾಗೆ. ಬೇವಿನ ಹಿಂಡಿಯ ಇನ್ನಿತರ ಪ್ರಯೋಜನಗಳನ್ನು ಕೂಡ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಬೇವಿನ ಹಿಂಡಿಯನ್ನು ಹೇಗೆ ಬಳಸಬೇಕು ಅಂತ ನೀವು ಕೇಳಿದರೆ, ಇಲ್ಲಿ ನೋಡಿ, ನಾನು ಈ ಫಸ್ಟ್ ಕ್ವಾಲಿಟಿಯ ಒಂದು ಬೇವಿನ ಹಿಂಡಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ಪುಡಿ ಮಾಡಲಿಲ್ಲ, ಇದು ಪುಡಿಯಾಗಿಯೇ ಬಂದಿತ್ತು. ನೀವೇನಾದರೂ ಈ ಬೇವಿನ ಎಣ್ಣೆಯಿಂದ ತೆಗೆದ ಬೇವಿನ ಹಿಂಡಿಯನ್ನು ಬಳಸಿದರೆ ಅದನ್ನು ಪುಡಿ ಮಾಡಿ ಯೂಸ್ ಮಾಡಿ. ಯಾಕಂತ ಹೇಳಿದರೆ ಇಡೀ ಹಾಗೆ ಯೂಸ್ ಮಾಡಿದರೆ ಆ ಬೇವಿನ ಹಿಂಡಿ ಅನ್ನುವಂಥದ್ದು ಬೇರಿಗೆ ಹೋಗುವ ಒಂದು ಸಮಯ ಜಾಸ್ತಿ ತಗೊಳ್ತದೆ. ಹಾಗಾಗಿ ಪುಡಿ ಮಾಡಿ ಹಾಕಿದರೆ ಒಳ್ಳೆಯದು. ನೀವು ಇಲ್ಲಿ ಏನು ನೋಡ್ಬೋದು, ಈ ರೀತಿಯ ಒಂದು ಬೇವಿನ ಹಿಂಡಿಯನ್ನು ನಾನು ತಗೊಂಡಿದ್ದೇನೆ. ಇದನ್ನು ಯೂಸ್ ಮಾಡೋದು ಹೇಗಂದರೆ, ನಾನು ನಿಮಗೆ ಒಂದು ಅಡಿಕೆ ತೋಟಕ್ಕೆ ಯೂಸ್ ಮಾಡಿ ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ನೋಡ್ಬೋದು, ಈ ಅಡಿಕೆ ತೋಟದ ಈ ಮರ ಇದೆ, ಇದರ ಸುತ್ತ ಒಂದು ರೌಂಡ್ ಆಕೃತಿಯಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೀರಿ. ಆ ಮಣ್ಣಿನಲ್ಲಿ ಈ ಬೇವಿನ ಹಿಂಡಿಯನ್ನು ಸುತ್ತ ಹಾಕಿ. ನಾನಿಲ್ಲಿ ಒಂದು ಗಿಡಕ್ಕೆ ಸಾಮಾನ್ಯವಾಗಿ 200 ರಿಂದ 250 ಗ್ರಾಮ್ ಆಗುವಷ್ಟು ಒಂದೊಂದು ಗಿಡಕ್ಕೆ ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ನಾನು ವರ್ಷಕ್ಕೆ ಒಂದು 2 ರಿಂದ 3 ಬಾರಿ ಯೂಸ್ ಮಾಡೋದ್ರಿಂದ ಇಷ್ಟು ತಗೊಂಡ್ರೆ ಸಾಕಾಗ್ತದೆ. ನೀವು ವರ್ಷಕ್ಕೆ 1 ಬಾರಿ ಯೂಸ್ ಮಾಡುವವರಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ. ಬಟ್ ಇದನ್ನು ಹಾಕುವ ಬೆಸ್ಟ್ ಟೈಮ್ ಯಾವುದಂದರೆ ಈ ಮಳೆಗಾಲದ ಮುಂಚೆ. ಈ ಸಮಯ ಬೆಸ್ಟ್. ಯಾಕಂತ ಹೇಳಿದರೆ ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಈ ಸಮಯದಲ್ಲಿ ಹಾಕ್ಬೋದು. ಇನ್ನು ಮಳೆ ಜಾಸ್ತಿ ಬಂದಾಗ ಹಾಕಿದರೆ ತೊಳೆದು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಸಂದರ್ಭದಲ್ಲೇ ಹಾಕುವಂಥದ್ದು ಬೆಸ್ಟ್. ನೋಡಿ, ಈ ರೀತಿ ಹಾಕುವಂಥದ್ದು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಹಾಕಿದರೆ ಬೆಸ್ಟ್ ವಿಧಾನ. ಸೊ ಇದನ್ನು ನೀವು ತೆಂಗಿಗೂ ಹಾಕ್ಬೋದು, ಅಥವಾ ನಿಮ್ಮ ತೆಂಗಿಗೆ ಹಾಕುವುದಾದರೆ ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಹಾಕಿ. 1 ರಿಂದ 2 kg ಒಂದು ಮರಕ್ಕೆ ಬೇಕಾಗ್ತದೆ. ಇದು ಬೇರು ಹುಳುಗಳ ವಿರುದ್ಧ ಖಂಡಿತವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆ ನೀವು ಬಾಳೆಗೆ ಹಾಕ್ಬೋದು, ಅಥವಾ ನಿಮ್ಮ ತರಕಾರಿ ಗಿಡಗಳಿದ್ರೆ ಅವುಗಳಿಗೂ ಕೂಡ ಬಳಸ್ಬೋದು. ಇಲ್ದಿದ್ರೆ ಮೇಯ್ನ್ ಆಗಿ ಹೂವಿನ ಗಿಡಗಳಿಗೂ ಕೂಡ ಬಳಸ್ಬೋದು. ಸೊ ಇದಿಷ್ಟು ಇದನ್ನು ಬಳಸುವ ವಿಧಾನದ ಬಗ್ಗೆ. ಇನ್ನು ಬೇವಿನ ಹಿಂಡಿ ಕೇವಲ ಈ ನೆಮಟೋಡ್ ಅಥವಾ ಬೇರು ಹುಳುಗಳ ವಿರುದ್ಧ ಮಾತ್ರ ಕೆಲಸ ಮಾಡುವುದಲ್ಲದೆ ಇದರಲ್ಲಿ ಇನ್ನಿತರ ಪ್ರಯೋಜನಗಳು ಕೂಡ ತುಂಬ ಇದೆ. ಇದು ಮಣ್ಣಿನಲ್ಲಿರುವ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಲು ಕೂಡ ಸಹಾಯ ಮಾಡ್ತದೆ. ಅಂದರೆ ಕಾರ್ಬನ್ ಅಂತ ಕೇಳಿರ್ಬೋದು ನೀವು, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಅಂತ ಸಾಮಾನ್ಯವಾಗಿ ಕೇಳಿರ್ಬೋದು. ಅದನ್ನು ಜಾಸ್ತಿ ಮಾಡಲಿಕ್ಕೆ ಈ ಬೇವಿನ ಹಿಂಡಿ ಸಹಾಯ ಮಾಡ್ತದೆ. ಇದು ಮಣ್ಣಿನ ರಚನೆಯನ್ನು ಸುಧಾರಣೆ ಮಾಡ್ತದೆ. ಮತ್ತು ಇದರಲ್ಲಿ NPK ಫ್ಯಾಕ್ಟರ್ಸ್ ಕೂಡ ಇದೆ. ಇದರಲ್ಲಿ ಜಾಸ್ತಿಯಾಗಿ ಒಂದು ನೈಟ್ರೋಜನ್, ಫಾಸ್ಫರಸ್ ಅಂಶಗಳು ಕೂಡ ಈ ಬೇವಿನ ಹಿಂಡಿಯಲ್ಲಿ ಅಡಗಿರುವಂಥದ್ದು. ಇದು ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳನ್ನು ಕೂಡ ಹೆಚ್ಚಿಸ್ತದೆ. ಈ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕೇಳಿರ್ಬೋದು ನೀವು. ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಯಾಕೆ ಬಳಸ್ತೀರಾ? ಈ ಮೈಕ್ರೋ ಆರ್ಗ್ಯಾನಿಸಮನ್ನು ಒಂದು ಪುಷ್ಟೀಕರಿಸಲಿಕ್ಕೆ ಈ ಬೇವಿನ ಹಿಂಡಿಯಲ್ಲಿ ಕೂಡ ಆ ಫ್ಯಾಕ್ಟರ್ ಇದೆ. ಇನ್ನು ಗಿಡಗಳ ಆರೋಗ್ಯವನ್ನು ಸುಧಾರಿಸುವಲ್ಲಿ ಕೂಡ ಈ ಬೇವಿನ ಹಿಂಡಿ ಸಹಾಯ ಮಾಡ್ತದೆ. ದೀರ್ಘಕಾಲಿಕ ಮಣ್ಣಿನ ಫಲವತ್ತತೆಯನ್ನು ಕೂಡ ಈ ಬೇವಿನ ಹಿಂಡಿ ಅದು ಕೂಡ ನ್ಯಾಚುರಲ್ ಆಗಿ ಒಂದು ಸುಧಾರಿಸುತ್ತದೆ. ಆದ್ದರಿಂದ ಈ ಬೇವಿನ ಹಿಂಡಿಯನ್ನು ಬಳಸುವಂಥದ್ದು ಕೇವಲ ಒಂದು ಬೇರು ಹುಳುಗಳ ಸಮಸ್ಯೆ ವಿರುದ್ಧ ಅಲ್ಲ, ಈ ರೀತಿಯ ಒಂದು ಪೌಷ್ಟಿಕಾಂಶ ಅಥವಾ ಒಂದು ಪೋಷಕಾಂಶದ ರೀತಿಯಲ್ಲಿ ಕೂಡ ಈ ಬೇವಿನ ಹಿಂಡಿಯನ್ನು ನಾವು ಬಳಸಬೇಕಾಗ್ತದೆ. ಕೊನೆಯಲ್ಲಿ ಒಂದು ಮಾತು ಹೇಳುವುದಾದರೆ, ನಾವು ಕೆಲವೊಮ್ಮೆ ಹೆಚ್ಚಿನ ಬಾರಿ ಈ ರಾಸಾಯನಿಕದ ಮೊರೆ ಹೋಗ್ತೇವೆ. ಈ ರೀತಿಯ ಒಂದು ನ್ಯಾಚುರಲ್, ಒಂದು ನೈಸರ್ಗಿಕ ವಿಧಾನಗಳನ್ನು ನಾವು ಅನೇಕ ಬಾರಿ ಮರೆತು ಬಿಡ್ತೇವೆ. ಆದರೆ ಈ ಬೇವಿನ ಹಿಂಡಿ ಅನ್ನುವಂಥ ಒಂದು ಅಮೃತ, ನಾವು ಇದನ್ನು ಆಲ್ಮೋಸ್ಟ್ ನೆಗ್ಲೆಕ್ಟೇ ಮಾಡಿರ್ತೇವೆ. ಆದ್ದರಿಂದ ಈ ರೀತಿಯ ಬೇವಿನ ಹಿಂಡಿ, ನಿಮ್ಮ ಈ ಕಡಲೆ ಹಿಂಡಿ ಇರ್ಬೋದು, ಅಥವಾ ಬೂದಿ, ಸುಡುಮಣ್ಣು, ಇವನ್ನೆಲ್ಲ ಬಳಸುವ ಕಡೆ ಜಾಸ್ತಿ ಗಮನವನ್ನು ವಹಿಸಿ ಮಣ್ಣಿನ ಆರೋಗ್ಯವನ್ನು ಕೂಡ ಇವು ಸುಧಾರಿಸ್ತದೆ. ಅದರ ಜೊತೆ ಆರೋಗ್ಯಕರ ಒಂದು ಬೆಳವಣಿಗೆಯನ್ನು ಕೂಡ ನಿಮ್ಮ ಗಿಡಗಳಿಗೆ ನೀಡ್ತವೆ. ಹಾಗಾಗಿ ಈ ರೀತಿಯ ಒಂದು ಸಾವಯವ ವಿಧಾನವನ್ನು ಪಾಲಿಸುವ ಕಡೆ ನಾವು ಮುಂದಾಗಬೇಕಾಗಿದೆ. ಇನ್ನು ಯುವ ಜನತೆ ಕೂಡ ಈ ರೀತಿಯ ಒಂದು ಕ್ರಮಗಳನ್ನು ಜಾಸ್ತಿಯಾಗಿ ಅಳವಡಿಸಿಕೊಳ್ಳುವುದು ಕೃಷಿಯಲ್ಲಿ ಉತ್ತಮ ಎನ್ನುವುದು ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ.